ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಒಂದು ವಿಷಯವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದೇನು ಅಂದರೆ, ಒಂದು ಪಬ್ಲಿಕ್ ಲೈವಲ್ಲಿ ಒಬ್ಬರು ನಮ್ಮ ಬಗ್ಗೆ ಎಷ್ಟೆಲ್ಲ ಬ್ಯಾಡ್ ಕಮೆಂಟ್ ಹಾಕ್ತಾರೆ. ಬೇರೆಯವ್ರ ಲೈವಿಗೆ ಹೋಗಿ ಏನೇನೋ ಮಾತಾಡ್ತಾರೆ. ಎಷ್ಟು ಬೇಜಾರಾಗುತ್ತೆ ಅಲ್ವಾ? ನಾವು ಯಾಕೆ ಇಲ್ಲಿ ಯೂಟ್ಯೂಬಿಗೆ ಬಂದಿದ್ದೀವಿ? ಏನೋ ಒಂದು ಮಾಡಬೇಕು, ವಿಡಿಯೋ ಹಾಕೋದು ನಮ್ಮದೊಂದು ಏನೋ ಒಂದು ಗುರಿ ಇಟ್ಕೊಂಡು ಬಂದಿರ್ತೀವಿ. ಅದು ಬಿಟ್ಟು ನಾವು ಬೇರೆಯವ್ರ ಜೊತೆ ಏನೇನೋ ಮಾತಾಡಿ ಸುಮ್ಮನೆ ಬೇರೆಯವ್ರ ಬಗ್ಗೆ ಯಾಕೆ ಬ್ಯಾಡ್ ಇಂಪ್ರೆಷನ್, ಕೆಟ್ಟ ಅಭಿಪ್ರಾಯವನ್ನು ಮೂಡಿಸಬೇಕು? ಹಾಗೆ ನನ್ನ ಬಗ್ಗೆನೂ ಒಬ್ಬರು ಒಂದು ರೀಸೆಂಟಾಗಿ 2-3 ದಿವಸದಿಂದ ಒಂದು ಲೈವಲ್ಲಿ ನಾನು ನಿನ್ನೆನೇ ವಿಡಿಯೋ ಮಾಡೋಣ ಅಂತಿದ್ದೆ. ನಿನ್ನೆ ಸಂಡೇ, ಮನೇಲೆಲ್ಲ ಜನ ಇರ್ತಾರೆ, ತುಂಬ ಮಾಡಲಿಕ್ಕಾಗಿಲ್ಲ. ಸೊ ನಾನು ಇವತ್ತು ಹಾಕ್ತಾ ಇದ್ದೀನಿ. ಅವರು ನನ್ನ ಬಗ್ಗೆ ಹೇಳಿದ್ರು. ಇನ್ನೊಬ್ಬರ ಬಗ್ಗೆ ಅಂತೂ ತುಂಬ ಹೇಳಿದ್ದಾರೆ, ನಾನು ಆ ವಿಷಯ ತಗೊಳ್ಳಲ್ಲ. ನನ್ನ ಬಗ್ಗೆನೂ ಹೇಳಿದ್ದಾರೆ. ನಾನು ಅವ್ರಿಗೆ ಏನೂ ಮಾಡಿಲ್ಲ ಇಲ್ಲಿ ತನಕ. ನಾನು ತುಂಬ ನಾನು ಅವ್ರ ವಿಡಿಯೋ ನೋಡ್ತೀನಿ, ಅವ್ರ ಲೈವಿಗಂತೂ ಎಷ್ಟು ಸಪೋರ್ಟ್ ಮಾಡ್ತಿದ್ದೆ. ಆದರೆ ಅವ್ರು ನನ್ನ ಬಗ್ಗೆ ಹೇಳಿದ್ರು, ನಂಗೆ ತುಂಬ ಬೇಜಾರಾಯಿತು. ನಾನು ಏನು ಮಾಡಿದೆ, ನೀವು ಸುಮ್ಮನೆ ನನ್ನ ಬಗ್ಗೆ ಹೇಳಿದಿರಲ್ಲ. ರೂಪ ತುಂಬ ಜೋರಿದ್ದಾಳೆ, ಸೊಕ್ಕಿನ ರಾಣಿ, ಸೊಕ್ಕು ಬಂದುಬಿಟ್ಟಿದೆ. ಮೋನೋ ಆದಮೇಲೆ ಅವಳಿಗೆ ತುಂಬ ಸೊಕ್ಕು ಬಂದುಬಿಟ್ಟಿದೆ. ಅವಳು ನನ್ನ ಸುದ್ದಿ ಬಂದಿಲ್ಲ. ನನ್ನ ಸುದ್ದಿ ಬಂದರೆ ನಾನು ಬಿಡಲ್ಲ ಅವಳಿಗೆ. ನನ್ನ ಸುದ್ದಿ ಬಂದಿಲ್ಲ, ಅದಕ್ಕೆ ಸುಮ್ಮನೆ ಇದ್ದೀನಿ. ನಾನು ಯಾರ ಸುದ್ದಿಗೆ ಹೋಗ್ತೀನಿ? ನಾನು ಯಾರಿಗೂ ಏನೂ ಮಾಡಲೇ ಇಲ್ಲ. ನಾನಾಯಿತು ನನ್ನ ವೀಡಿಯೋ ಹಾಕೋದು ಇಲ್ಲ, ನಾನು ಯಾವಾಗಾದರೂ ಒಮ್ಮೊಮ್ಮೆ ಲೈವ್ ಮಾಡ್ತೀನಿ. ತುಂಬ ಕಡಿಮೆ ಆದರೂ ಲೈವ್ ಅಷ್ಟು ಮಾಡೋದು. ಬೇರೆಯವ್ರ ಲೈವಿಗೆ ನನ್ನ ಟೈಮ್ ಇದ್ದರೆ ಸಪೋರ್ಟಿಗೆ ಹೋಗ್ತೀನಿ. ಅವ್ರ ಲೈವ್ಗೂ ನಾನು ತುಂಬ ಸಪೋರ್ಟಿಗೆ ಹೋಗ್ತಿದ್ದೆ. ಯಾರು ಹಂಗೆ ಹೇಳಿದ್ದಾರೆ ನನ್ನ ಬಗ್ಗೆ, ಅವ್ರ ಲೈವ್ಗೂ ನಾನು ತುಂಬ ಹೋಗ್ತಿದ್ದೆ. ಆದರೆ ಅವರು ಸುಮ್ಮನೆ ನನ್ನ ಬಗ್ಗೆ ಹಂಗೆ ಹೇಳಿದ್ದಾರೆ. ನನಗೆ ಆಶ್ಚರ್ಯ ಆಯಿತು, ಇವ್ರು ಯಾಕೆ ನನ್ನ ಬಗ್ಗೆ ಹಿಂಗೆ ಹೇಳ್ತಾರಪ್ಪ? ಅದು ಬೇರೆಯವ್ರ ಪಬ್ಲಿಕ್ ಲೈವ್ ಅಂದ್ರೆ ಗೊತ್ತಲ್ವಾ? ಅವರು ರೀಡ್ ಮಾಡ್ತಾ ಇದ್ದಾರೆ, ಹೋಸ್ಟ್ ಆದವರು. ಇವರು 2-3 ಜನ ಮಾತಾಡ್ಕೋತಾ ಇದ್ದಾರೆ. ಆದರೆ ಅಲ್ಲಿ ಹೈಡಲ್ಲಿ ಇದ್ಕೊಂಡು ಎಷ್ಟೋ ಜನ ನೋಡ್ತಾರೆ. ಇವ್ರು 3 ಜನ ಅಷ್ಟೇ ಇರಲ್ಲ. ಅದು ಅವರಿಗೆ ಪ್ರಜ್ಞೆ ಇರಲ್ಲ ಅಲ್ವಾ? ಅವ್ರು ಏನೇನೋ ಅವ್ರು ತಮ್ಗೆ ಮನಸ್ಸಿಗೆ ಬಂದಿದ್ದು ಮಾತಾಡ್ತಾರೆ. ಆದರೆ ಅದು ಪಬ್ಲಿಕ್ ಆಗುತ್ತೆ ಆ ಲೈವ್. ಆ ಹೋಸ್ಟ್ ಹೇಳಿದ್ದನ್ನು ಎಷ್ಟೋ ಜನ ಕೇಳ್ತಾರೆ. ಆಮೇಲೆ ಆ ಹೋಸ್ಟ್ ಸಹ ಅದನ್ನು ಕರೆಕ್ಟಾಗಿ ರೀಡ್ ಮಾಡ್ತಾ ಇದ್ದಾರೆ. ಬಟ್ ಈ ಥರ ಯಾಕೆ ಮಾಡೋದು? ನಾನಂತೂ ಅವ್ರಿಗೆ ಯಾವತ್ತೂ ಕೆಟ್ಟದ್ದು ಮಾಡಿಲ್ಲ, ಕೆಟ್ಟದ್ದು ಬಯಸಿಲ್ಲ. ನಾನು ಕೆಟ್ಟದ್ದು ಅವ್ರ ಬಗ್ಗೆ ಯಾವತ್ತೂ ಹೇಳಿಲ್ಲ. ನಾನು ಯಾವಾಗಲೂ ಅವ್ರ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತೀನಿ, ಲೈವಿಗೆ ಹೋಗಿ ಸಪೋರ್ಟ್ ಮಾಡ್ತೀನಿ. ಅಂದ್ರೂ ಹೀಗೆಲ್ಲ ಮಾಡಬೇಕಾ? ಒಬ್ಬರ ಬಗ್ಗೆ ಇಷ್ಟೆಲ್ಲ ಯಾಕೆ? ನಾವು ಬಂದಿರೋದು ಯಾಕೆ ಯೂಟ್ಯೂಬಿಗೆ? ಒಬ್ರಿಗೊಬ್ಬರು ಸಪೋರ್ಟ್ ಮಾಡಿಕೊಂಡು ಚೆನ್ನಾಗಿರೋದು ಬಿಟ್ಟು, ಅದು ಅಲ್ಲದೆ ನಾವು ಏನೋ ಒಂದು ಅಚೀವ್ ಮಾಡಬೇಕು ಅಂತ ಬಂದಿರ್ತೀವಿ. ಮೋನೋ ಮಾಡ್ಕೊಂಡಿರ್ತೀವಿ. ಮೋನೋ ಮಾಡ್ಕೊಂಡ್ರೆ ನನಗೇನು ದೊಡ್ಡ ಕೊಂಬೋ ಬಂದುಬಿಡುತ್ತಾ? ಮೋನೋ ಎಲ್ಲರೂ ಈಗ ವಿಡಿಯೋ ಹಾಕ್ತಾರೆ, ಇಲ್ಲ ಲೈವ್ ಮಾಡ್ತಾರೆ, ಮೋನೋ ಮಾಡ್ಕೋತಾರೆ ಎಲ್ಲರ ಚಾನಲ್ನು. ಅದರಲ್ಲಿ ಏನು ದೊಡ್ಡ ವಿಷಯ ಏನಿದೆ? ನನ್ನ ಮೋನೋ ಆಯಿತು ಅಂದರೆ ನನಗೆ ಸೊಕ್ಕು ಬರೋದು ಅಂಥದ್ದು ಏನಿದೆ ಹೇಳಿ ಫ್ರೆಂಡ್ಸ್? ನಾನು ತುಂಬ ಇದ್ರ ಬಗ್ಗೆ ಒಂದಿನ ಅಂತೂ ನಂಗೆ ಭಾಳ ಬೇಜಾರಾಯಿತು. ನಾನು ಏನು ಮಾಡ್ದೇ ಸುಮ್ಮನೆ ನನ್ನ ಬಗ್ಗೆ ಹೇಳಿದಾರಲ್ಲ ಅಂತ. ಆದರೂ ನಾನು ಸ್ವಲ್ಪ ಅದನ್ನು ನಂದೇನು ಗೊತ್ತಾ? ನಾನು ಬೇರೆಯವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಲ್ಲ. ನಂಗೆ ನೆಗೆಟಿವಿಟಿ ಇಷ್ಟ ಆಗಲ್ಲ. ನಾನು ಪಾಸಿಟಿವ್ ಆಗಿ ಇರ್ತೀನಿ. ಸರಿ, ಅವ್ರು ಹೇಳಿದ್ರಲ್ಲ, ಹೋಗಲಿ ಹೇಳಿ, ಅವ್ರ ಮನಸ್ಸು ಇಷ್ಟೇ ಅಂತ ನಾನು ಅನ್ಕೋತೀನಿ. ನಾನೇನು ಅವ್ರ ಬಗ್ಗೆ ಕೆಟ್ಟದಾಗಿ ಯಾವತ್ತೂ ಯೋಚನೆ ಮಾಡಲ್ಲ. ಇದನ್ನು ಇಲ್ಲಿಗೆ ನಾನು ಆದರೂ ಒಂದು ಹೇಳೋಣ ಅಂತ ಅನ್ನಿಸ್ತು. ಈ ಥರ ನೀವು ಯಾರು ಯೋಚನೆ ಮಾಡಬೇಡಿ, ಬರಿಬೇಡಿ, ಬೇರೆಯವ್ರ ಲೈವಲ್ಲಿ ಹೋಗಿ ಹೇಳಬೇಡಿ, ಈ ಥರ ಎಲ್ಲ ಮಾಡಬೇಡಿ. ಮತ್ತು ಲೈವ್ ಹೋಸ್ಟ್ ಆದವರು ಸ್ವಲ್ಪ ಎಚ್ಚೆತ್ಕೊಂಡು ಮಾತಾಡಿ. ಈ ಥರ ಎಲ್ಲ ರೀಡ್ ಮಾಡಬೇಡಿ. ಯಾರಾದರೂ ಬರೆದಿದ್ದಾರೆ ಅಂದರೆ ಬೇರೆಯವ್ರ ಬಗ್ಗೆ ಬ್ಯಾಡ್ ಕಾಮೆಂಟು ಅಥವಾ ಏನೋ ಒಂದು ಕಾಮೆಂಟ್ ಹಾಕುವಂಥ ರೈಟ್ಸ್ ನಿಮಗಿಲ್ಲ, ಯಾರಿಗೂ ಇಲ್ಲ. ನಮಗೆ ನಾವು ಯಾಕೆ ಬೇರೆಯವ್ರ ಬಗ್ಗೆ ಮಾತಾಡಬೇಕು ಅಲ್ವಾ? ಯಾರು ಏನು ಯಾಕೆ ಅಂತ ನಮ್ಮ ಪಾಡಿಗೆ ಹೋಗೋದು ನಮ್ಮ ಕೆಲಸ. ಏನು, ನಾವು ಕಾಮಿಡಿ ಮಾಡ್ಬೋದು, ಅಲ್ಲೋಗಿ ಕಾಮಿಡಿ ಮಾಡಿ ಏನು ಬೇಕಾದರೂ. ಅದು ಬಿಟ್ಟು ಏನೇನೋ ಬೇರೆಯವ್ರ ಬಗ್ಗೆ ಮಾತಾಡ್ತಾ ಕೂತ್ಕೊಂಡು ಏನು ಲೈವಲ್ಲಿ ಇದು ಚೆನ್ನಾಗಿರುತ್ತಾ ಹೇಳಿ? ನೀವೇ ಅರ್ಥ ಮಾಡ್ಕೊಳ್ಳಿ. ಇದು ಯಾರು ಹೇಳಿದ್ದಾರೆ ಅವ್ರಿಗೆ ಗೊತ್ತಾಗುತ್ತೆ. ನನ್ನ ಹೆಸರು ಹೇಳಲ್ಲ, ಆದರೆ ಅವ್ರಿಗೆ ಆಲ್ರೆಡಿ ಗೊತ್ತಾಗುತ್ತೆ. ಇಲ್ಲಿಗೆ ನಾನು ಇವರದ್ದು ಬಗ್ಗೆ ನಾನು ಹೇಳೋದನ್ನು ಬಿಡ್ತೀನಿ. ಆದರೆ ನಾನೊಂದು ಪಾಸಿಟಿವ್ ಬಗ್ಗೆ, ಅಂದರೆ ಪಾಸಿಟಿವ್ ಹೇಗಿರಬೇಕು ಅದ್ರ ಬಗ್ಗೆ ನಾನು ಸ್ವಲ್ಪ ವಿಡಿಯೋ ಮಾಡ್ತೀನಿ. ನೀವು ಪೂರಾ ವಿಡಿಯೋ ನೋಡಿ ಫ್ರೆಂಡ್ಸ್. ನಮ್ಮ ಹತ್ರ ಎಷ್ಟಾಗುತ್ತೆ ಅಷ್ಟು ನಾವು ಪಾಸಿಟಿವಿಟಿನ ಸ್ಪ್ರೆಡ್ ಮಾಡಬೇಕು. ಅದು ಬಿಟ್ಟು ನಾವು ನೆಗೆಟಿವಿಟಿ ಯಾವಾಗಲೂ ಮುಖ ಬಾಡಿಸ್ಕೊಂಡಿರೋದು ಆ ಥರ ಎಲ್ಲ ಮಾಡಿದರೆ ಮನೇಲಿರೋ ಒಂದು ವೈಬ್ಸು ಅದು ಚೆನ್ನಾಗಿರಲ್ಲ ಅಲ್ವಾ? ಅದನ್ನು ನಾನು ಇವತ್ತು ಪಾಸಿಟಿವಿಟಿ ಬಗ್ಗೆ ನಮ್ಮನೇದೇ ಒಂದು ಸಣ್ಣ ಇನ್ಸಿಡೆಂಟ್ ಹೇಳ್ತೀನಿ. ನಮ್ಮನೆ ಬಗ್ಗೆನೇ ಮಾತಾಡ್ತೀನಿ. ನನಗೆ ಯಾವತ್ತೂ ಅಷ್ಟೇ ನಾನು ನೆಗೆಟಿವಿಟಿಯಿಂದ ದೂರ ಇರ್ತೀನಿ. ಆದಷ್ಟು ನಾನು ಎಷ್ಟೇ ನಮಗೆ ಬೇಜಾರಿರಲಿ, ಎಷ್ಟೇ ಕಷ್ಟ ಇರಲಿ, ಅದರಿಂದ ನಾವು
ದೂರ ಇರಬೇಕು, ಸೈಡ್ ಇರಬೇಕು ಅಂದರೆ ಅದನ್ನೇ ತಲೆಯಲ್ಲಿ ಇಟ್ಕೊಂಡು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಯಾವುದಾದ್ರೂ ಒಂದು ಕೆಟ್ಟದ್ದು ಆಯಿತು, ಏನೋ ಬೇಜಾರಾಯಿತು ನಮ್ಮ ಲೈಫಲ್ಲಿ, ಏನೋ ದುಃಖದ ಗಳಿಗೆ, ಎಲ್ಲರ ಮನೆಯಲ್ಲೂ ಏನಾದರೂ ಒಂದು ಇದ್ದೇ ಇರುತ್ತೆ ಕಷ್ಟ ಸುಖ ಅನ್ನೋದು ಅಲ್ವಾ. ಕಷ್ಟ ಇದ್ದಲ್ಲಿ ಸುಖ ಇರುತ್ತೆ, ಸುಖ ಇದ್ದಲ್ಲಿ ಕಷ್ಟ ಇರುತ್ತೆ, ಅದು ಕಾಲಚಕ್ರಗಳು. ಆದರೆ ಕಷ್ಟ ಇದೆ, ಏನೋ ಒಂದು ಬೇಜಾರಿದೆ ಅಂತ ಅದನ್ನೇ ನಾವು ಹಿಡ್ಕೊಂಡು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ನಮ್ಮ ಲೈಫನ್ನು, ಇವತ್ತಿನ ಜೀವನವನ್ನು ಹಾಳು ಮಾಡ್ಕೋಬಾರ್ದು. ನಾವು ಮುಂದೆ ಅದಕ್ಕಿಂತನೂ ಅದ್ರ ಸೊಲ್ಯೂಷನ್ ಹುಡ್ಕೊಂಡು ಖುಷಿಯಿಂದ ಇರಬೇಕು, ಚೆನ್ನಾಗಿರಬೇಕು ಅಂತ ನಂದು ಯಾವತ್ತೂ ನಂದು ಹಾಗೆ ಒಂದು ಭಾವನೆ. ಅದಕ್ಕೆ ನಿಮಗೆ ಹೇಳ್ತೀನಿ, ನಮ್ಮ ಮನೇಲೆ ಆಗ್ತಿರೋದು, ಯಾವಾಗಲೂ ಆಗ್ತಿತ್ತು ಇದು, ಈ ಥರ ಮಾತಾಡ್ತಿದ್ರು ಒಬ್ಬರು, ನಾನು ಅದನ್ನು ಹೇಳ್ತೀನಿ. ನಿಮ್ಗೆ ಅನ್ಕೋಬೋದು ಇದೇನಪ್ಪ ದೊಡ್ಡ ವಿಷಯನ, ಅಥವಾ ಏನು ತಂದೆ ತನ್ನ ಮನೆಯದೇ ತಾನು ಹೇಳ್ಕೊತಾ ಇದ್ದಾಳೆ ಅಂತ ನೀವು ಅನಿಸ್ಬೋದು. ಆದರೆ ನಾನು ಇರೋದನ್ನು ಹೇಳ್ತೀನಿ. ಆಮೇಲೆ ನಾಳೆ ಇನ್ನೊಂದು ಇದ್ರ ಪಾಸಿಟಿವಿಟಿ ಬಗ್ಗೆನೇ ಇನ್ನೊಂದು ಹೇಳ್ತೀನಿ. ನೀವು ಇದ್ರ ಫಸ್ಟ್ ಏನು ಅಂತ ಹೇಳ್ತೀನಿ ಕೇಳಿ ಫ್ರೆಂಡ್ಸ್. ನಮ್ಮನೆಗೆ ಒಬ್ಬರು 2 ವರ್ಷದಿಂದ ಒಬ್ಬರು ನಮ್ಮ ಮನೆಯವರು, ನನ್ನ ಯಜಮಾನ್ರ ಕಲೀಗ್, ಅಂದರೆ ಇವ್ರಿಗಿಂತ ದೊಡ್ಡವರು, ಅವರು ಮನೆಗೆ ಬರ್ತಿದ್ರು. ಪ್ರತಿ ಆಲ್ಮೋಸ್ಟ್ ತಿಂಗಳಲ್ಲಿ 1 ಸರಿ 2 ಸರಿ ಇಲ್ಲ ವಾರಕ್ಕೊಮ್ಮೆ ಹೀಗೆ ಬರ್ತಾ ಇರ್ತಿದ್ರು. ಅವರು ಟೀ ಕುಡಿಯೋಕ್ಕೆ, ಇಲ್ಲ ಕೆಲವೊಂದು ಸರಿ ಊಟಕ್ಕೆ, ಹೀಗೆ ಮನೆಗೆ ಇವ್ರು ಕರ್ಕೊಂಡು ಬರ್ತಿದ್ರು ಡ್ಯೂಟಿನ ಬರುವಾಗ. ಅವಾಗ ಅವರು ಹೀಗೆ ಸುಮಾರು ಹೊತ್ತು ಗಂಟೆಗಟ್ಟಲೆ, ಅರ್ಧ ಗಂಟೆ 1 ಗಂಟೆ ತನಕ ಕೂತ್ಕೊಂಡಿರ್ತಿದ್ರು. ಅವ್ರು ಯಾವಾಗಲೂ ಹೇಳೋದೇನು ಗೊತ್ತಾ, ಅವ್ರು ಹಿಂದಿ ಕಡೆಯವರು, ಅವರು ತುಂಬ ಒಂಥರ ನಮ್ಮನೆಗೆ ಬಂದರೆ ಎಷ್ಟು ಖುಷಿ ಪಡ್ತಾರೆ ಅಂದರೆ, ಅವ್ರು ಯಾವತ್ತೂ ಹೇಳೋದು, ಈಗ 1 ತಿಂಗಳಾಯಿತು, 1 ಮಂತ್ ಆಯಿತು, ಇಲ್ಲಿಂದ ಅವ್ರು ಬೇರೆ ಕಡೆ ಶಿಫ್ಟ್ ಆಗಿದ್ದಾರೆ. ಅಂದರೆ ಈಗ ನಾವು ಈಗ ಮೊದಲೇನು ಗುಜರಾತಲ್ಲಿ ನಮ್ಮ ಜೊತೆನೇ ಅಹಮದಾಬಾದಲ್ಲಿ ನಾವು ಇರೋ ಕಡೆನೇ ಇರ್ತಿದ್ರು. ಈಗ ಇಲ್ಲಿಲ್ಲ, 1 ಮಂತ್ ಆಯಿತು ಈಗ ಹೋಗಿ ಇಲ್ಲಿಂದ. ಅದು ಇಷ್ಟು ದಿನ ಇರೋ ತನಕ ಎಷ್ಟು ಚೆನ್ನಾಗಿ ನಮ್ಮ ಮನೆಗೆ ಬರ್ತಿದ್ರಲ್ಲ, ಖುಷಿ ಆಗ್ತಿತ್ತು. ಅವ್ರ ಮಾತು ಹಾಗೆ ಇರ್ತಿತ್ತು, ಇನ್ಸ್ಪಿರೇಷನ್ ಇರ್ತಿತ್ತು ನಮಗೆ, ಭಾಳ ಅವರಿಂದ ಕಲಿತಿದ್ದೆ ನಾನು. ಅವರು ಹಾಗೆ ಹೇಳ್ತಿದ್ರು, ಭಾಬೀಜಿ ನಿಮ್ಮ ಮನೆಗೆ ಬಂದರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ, ನೀವು ಎಷ್ಟು ಪಾಸಿಟಿವ್ ಆಗಿರ್ತೀರ, ಎಷ್ಟು ಚೆನ್ನಾಗಿ ಪಾಸಿಟಿವ್ ಆಗಿ ಮಾತಾಡ್ತೀರಾ, ನಿಮ್ಮ ಹತ್ರ ಮಾತಾಡಿದರೆ, ನಿಮ್ಮ ಮನೆಗೆ ಬಂದರೆ ಭಾಳ ಪಾಸಿಟಿವ್ ವೈಬ್ ಇರುತ್ತೆ, ತುಂಬ ಖುಷಿಯಾಗುತ್ತೆ. ಆ್ಯಕ್ಚುಲಿ ಏನು ಗೊತ್ತಾ, ಇನ್ನೊಂದು ಹೇಳ್ತೀನಿ, ನನ್ನ ಯಜಮಾನ್ರು ಸ್ವಲ್ಪ ಟೆನ್ಷನ್ ತೊಗೊಳೋದು ಜಾಸ್ತಿ. ಸ್ವಲ್ಪ ಅವರಿಗೆ ಏನಾದರೂ ಒಂದು ವಿಷಯದ ಬಗ್ಗೆ ತಲೆಯಲ್ಲಿ ಇತ್ತು ಅಂದರೆ ತುಂಬ ಯೋಚನೆ ಮಾಡ್ತಾ ಇರ್ತಾರೆ, ಥಿಂಕ್ ಮಾಡ್ತಾರೆ. ಸ್ವಲ್ಪ ಟೆನ್ಷನ್ ತೊಗೊಳ್ಳೋದು ಅಥವಾ ಜಾಸ್ತಿ ಹೇಗಾಗುತ್ತೋ ಏನೋ, ಸ್ವಲ್ಪ ಹೆದರ್ಕೊಳ್ಳೋದೆಲ್ಲ ಜಾಸ್ತಿ. ಕೆಲವೊಂದು ಏನಾದರೂ ಒಂದು ಬಂತು ಅಂದರೆ, ಈಗ ಆಫೀಸ್ ವಿಷಯದಲ್ಲೂ ಕೆಲವೊಂದು ಸರಿ ಟೆನ್ಷನ್ ಇರುತ್ತೆ, ಅದನ್ನು ಮನೆಯಲ್ಲೂ ತಂದು ಟೆನ್ಷನ್ ತೊಗೊಂಡು ಬಂದಿರ್ತಾರೆ, ತುಂಬ ಟೆನ್ಷನ್ ಮಾಡ್ಕೊಂಡಿರ್ತಾರಲ್ಲ ಅವರು. ಆವಾಗ ಅದನ್ನೇ ಹೇಳೋದು, ನಿಮ್ಮ ವೈಫನ್ನು ನೋಡಿ ಕಲೀರಿ, ನಿನ್ನ ವೈಫನ್ನು ನೋಡಿ ಕಲಿ, ಎಷ್ಟು ಅವರು ಪಾಸಿಟಿವ್ ಆಗಿರ್ತಾರೆ. ನೋಡಿದರೆ ಇಷ್ಟೆಲ್ಲ ಟೆನ್ಷನ್ ಯಾವಾಗ ನೋಡಿದ್ರು ಒಂಥರ ಇದರಲ್ಲಿ ಇರ್ತೀಯಾ, ಚಿಂತೆ ಮಾಡ್ತಾ ಇರ್ತೀಯ, ಏನಾಗುತ್ತೋ ಏನೋ ಅಂತ. ಇವತ್ತಿನ ದಿನ ನೀನು ಹಾಳು ಮಾಡ್ಕೋತೀಯ, ನಿಮ್ಮ ಫ್ಯಾಮಿಲಿ ಅಥವಾ ನಿಮ್ಮ ಮನೆಗೆ ಬಂದಾಗ ಎಷ್ಟು ಖುಷಿಯಾಗುತ್ತೆ. ಒಂಥರ ನಿಮ್ಮ ಮನೆ ಅಟ್ಮಾಸ್ಫಿಯರೇ ಅಂದರೆ ವಾತಾವರಣನೇ ಚೇಂಜ್ ಇರುತ್ತೆ. ನಿಮ್ಮ ಮನೆಗೆ ಬಂದಾಗ ಬಹಳ ನನಗೆ ಖುಷಿ ಕೊಡುತ್ತೆ, ಪಾಸಿಟಿವ್ ವೈಬ್ ಬರುತ್ತೆ. ತುಂಬ ಮಾತಾಡೋ ರೀತಿ ಅಥವಾ ನೀವು ನಗ್ನಗ್ತಾ ಎಲ್ಲರ ಹತ್ರ ಎಷ್ಟು ಚೆನ್ನಾಗಿ ಮಾತಾಡ್ತೀರಾ, ಅದು ಭಾಳ ಖುಷಿಯಾಗುತ್ತೆ ಅಂತ ನನಗೆ ಯಾವತ್ತೂ ಹೇಳ್ತಿದ್ರು. ನನ್ನ ಯಜಮಾನ್ರಿಗೂ ಹೇಳ್ತಾ ಇರ್ತಾರೆ, ಸ್ವಲ್ಪ ಅವ್ರ ಥರ ಇರಲಿಕ್ಕೆ ಕಲಿ, ನೀನು ಪಾಸಿಟಿವ್ ಆಗಿ ಯೋಚನೆ ಮಾಡು, ತುಂಬ ಹ್ಯಾಪಿಯಾಗಿರು. ಕಷ್ಟ ಟೆನ್ಷನ್ನು ಬರದೇ ಇರಲ್ಲ ಮನುಷ್ಯಂಗೆ. ಅದನ್ನೇ ಯಾಕೆ ನೀನು ಜಾಸ್ತಿ ಇದು ಮಾಡ್ಕೋತೀಯ, ಅಟ್ಲೀಸ್ಟ್ ಮನೆಗೆ ಬಂದಾಗ ಖುಷಿಯಿಂದ ಇರು ಎಲ್ಲರ ಜೊತೆ, ಫ್ಯಾಮಿಲಿ ಜೊತೆ. ನೋಡು, ನಿನ್ನ ವೈಫನ್ನು ನೋಡಿ ಕಲ್ತ್ಕೋ ಅಂತ ಅವ್ರಿಗೆ ಹೇಳ್ತಿದ್ರು. ನನಗೆ ಆವಾಗ ನಾನು ಅವ್ರಿಗೆ ಹೇಳ್ತಿದ್ದೆ, ಹೌದು ಸರ್, ತುಂಬ ಅವ್ರು ಯಾವಾಗಲೂ ಹೀಗೆ ಟೆನ್ಷನ್ನೇ ಮಾಡ್ಕೋತಿರ್ತಾರೆ, ಎಷ್ಟು ಹೇಳಿದ್ರು ಹಾಗೆ. ಒಂದು ಸ್ವಲ್ಪ ಹೊತ್ತು ಸರಿ ಇರ್ತಾರೆ, ಮತ್ತೆ ಹಾಗೆ ಮಾಡ್ಕೋತಾರೆ. ಅಂದರೆ ಅವರಿಗೆ ಏನಾದರೂ ಒಂದು ಮನಸ್ಸೊಳಗೆ ಬಂತು ಅಂದರೆ ಅದನ್ನು ಸೊಲ್ಯೂಷನ್ ಹುಡ್ಕೋ ತನಕ ಅವ್ರು ಅದೇ ಚಿಂತೆಯಲ್ಲೇ ಇರ್ತಾರೆ. ಹಾಗಂತ ಇಡೀ ದಿನ ಟೆನ್ಷನಲ್ಲಿ ಇರ್ತಾರೆ ಅಂತಲ್ಲ, ರಿಲ್ಯಾಕ್ಸ್ ಆಗಿ ತಮಾಷೆನೂ ತುಂಬ ಮಾಡ್ಕೋತಿರ್ತಾರೆ. ಕೆಲವೊಂದು ಸರಿ ಭಾಳ ಟೆನ್ಷನ್ ಮಾಡ್ಕೋತಾರಲ್ಲ, ಅವು ನಾನು ಹೇಳ್ತಾ ಇರ್ತೀನಿ, ಇಷ್ಟೆಲ್ಲ ಯಾಕೆ ಟೆನ್ಷನ್ ಮಾಡ್ಕೋತೀರಿ, ಆಗುತ್ತೆ, ಚೆನ್ನಾಗಾಗುತ್ತೆ, ಬಿ ಪಾಸಿಟಿವ್, ಥಿಂಕ್ ಪಾಸಿಟಿವ್, ಬಿ ಪಾಸಿಟಿವ್ ಅಂತ ನಾನು ಯಾವತ್ತೂ ಹಾಗೆ ಹೇಳ್ತಾ ಇರ್ತೀನಿ. ನಾನು ಎಲ್ರಿಗೂ ಹೇಳೋದಷ್ಟೇ, ನನಗೇನು ಮನಸ್ಸಲ್ಲಿ ಏನಾದರೂ ಬೇಜಾರಿರಲ್ವ, ಯಾರಾದರೂ ನಮಗೆ ನಮ್ಮ ಯಜಮಾನ್ರೆ ಆಯಿತು, ಯಾರೇ ಆದರೂ ನಾವು ಬೈದರೆ ನಾವು ಬೈಸ್ಕೋತೀವಿ. ಎಷ್ಟೋ ನಮಗೆ ಇನ್ಸಿಡೆಂಟ್ಸ್ ಆಗುತ್ತೆ ಅಲ್ವ, ಯಾರೇ ಆದರೂ ನಾವು ಬೈದಾಗ ಅಥವಾ ಏನೋ ನಮಗೊಂದು ಏನಾದರೂ ಬೇಜಾರಾದಾಗ ಅದನ್ನೇ ಹಿಡ್ಕೊಂಡು ಅಳ್ತಾ ಕೂತ್ಕೊಂಡು ತುಂಬ ಇಡೀ ದಿನ ಅಥವಾ ವಾರಗಟ್ಟಲೆ ಅದನ್ನೇ ಟೆನ್ಷನ್ ಇಟ್ಕೊಂಡು ನಮ್ಮ ಹೆಲ್ತ್ ಹಾಳು ಮಾಡ್ಕೋ ಬದಲು
ಅದನ್ನು ಅದು ತನ್ನ ಪಡಿಗೆ ಅದನ್ನು ಹೋಗ್ಲಿಕ್ಕೆ ಬಿಡಬೇಕು. ಅದು ತನ್ನ ಪಡಿಗೆ ಅದು ಟೆನ್ಷನನ್ನು ತುಂಬ ನಮ್ಮ ತಲೆಯೊಳಗೆ ಇಟ್ಕೊಂಡು ಸುಮ್ಮನೆ ಇನ್ನೇನೋ ಮಾಡ್ಕೊಳ್ಳೋ ಬದಲು ರಿಲ್ಯಾಕ್ಸ್ ಆಗಬೇಕು, ಸ್ವಲ್ಪ ಯೋಚನೆ ಮಾಡಬೇಕು ಸ್ವಲ್ಪ ಹೊತ್ತು. ಆಮೇಲೆ ಏನಾದರೂ ನಿಮಗೆ ಅದರದ್ದು ಸೊಲ್ಯೂಷನ್ ಹುಡ್ಕೋಬೇಕು. ನೀವು ಏನಾದರೂ ಹಾಡು ಕೇಳ್ತೀರಾ, ಇಲ್ಲ ಯಾವುದೋ ಕಾಮಿಡಿ ಶೋ ನೋಡಿ, ಕಾಮಿಡಿ ಏನಾದರೂ ಓದಿ ಬುಕ್ಸನ್ನು, ಈ ಥರ ಮಾಡಿ ಸ್ವಲ್ಪ ನಾವು ರಿಲ್ಯಾಕ್ಸ್ ಆಗಲಿಕ್ಕೆ ನೋಡಬೇಕು. ಮೈಂಡಿಂದ ಒಂದು ಸ್ವಲ್ಪ ಮೈಂಡ್ ಫ್ರೀಯಾಗಿ ಇಟ್ಕೊಂಡು ನಗ್ನಗ್ತಾ ಇರಲಿಕ್ಕೆ ನೋಡಬೇಕು. ಆವಾಗ ಪಾಸಿಟಿವಿಟಿ ತಾನಾಗೆ ಬರುತ್ತೆ. ಆದಷ್ಟು ಮೈಂಡನ್ನು ರಿಲ್ಯಾಕ್ಸ್ ಆಗಿ ಇಟ್ಕೊಳ್ಳೋದನ್ನು ಕಲಿಬೇಕು ನಾವು. ನಾನಂತೂ ಅದೇ ಹೇಳ್ತೀನಿ. ನನಗೆ ಬಹಳ ಟೆನ್ಷನ್ ಎಷ್ಟೇ ಇರಲಿ, ತುಂಬ ಟೆನ್ಷನ್ನು ಒಂದು ಟೈಮ್ನಲ್ಲಿ ಭಾಳ ಟೆನ್ಷನ್ ಆಗಿತ್ತು. ಅಂದರೆ ನನಗೆ ಈಗಲ್ಲ, ಭಾಳ ನಾನು ತುಂಬ ವರ್ಷದಿಂದ, ಅದನ್ನು ಇನ್ನೊಂದು ದಿನ ಹೇಳ್ತೀನಿ ಯಾಕೆ ಅಂತ. ಆದರೆ ಅದನ್ನೇ ನಾವು ಇಡೀ ದಿನ ನಾವು ಟೆನ್ಷನ್ ಅಂತ ಎಷ್ಟೋ ಜನರು ಡಿಪ್ರೆಷನ್ನಿಗೆ ಹೋಗ್ತಾರೆ. ಈ ಥರ ಟೆನ್ಷನ್ ಮಾಡಿಕೊಂಡು ಮನಸ್ಸಲ್ಲಿ ಬೇಜಾರಿಟ್ಕೊಂಡು ಅದೆಲ್ಲ ಅವ್ರ ಹೆಲ್ತಿಗೆ ಇಫೆಕ್ಟ್ ಆಗುತ್ತೆ. ಅದಕ್ಕಿಂತ ನಾವು ರಿಲ್ಯಾಕ್ಸ್ ಆಗಿ ಸ್ವಲ್ಪ ಖುಷಿಯಿಂದ ಇರೋಣ, ಬೇರೆಯವ್ರ ಜೊತೆ ಖುಷಿಯಿಂದ ಮಾತಾಡೋಣ, ಖುಷಿಯನ್ನು ಸ್ಪ್ರೆಡ್ ಮಾಡೋಣ, ಪಾಸಿಟಿವಿಟಿಯನ್ನು ಸ್ಪ್ರೆಡ್ ಮಾಡಿದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಒಂಥರ ಆ ಅಟ್ಮಾಸ್ಫಿಯರ್, ಆ ಒಂದು ಪರಿಸರನೇ ಚೇಂಜ್ ಆಗಿಬಿಡುತ್ತೆ ನಾವು ಎಲ್ಲರೂ ಖುಷಿಯಿಂದಿದ್ದಾಗ. ನಾನು ಹೇಳೋದಿಷ್ಟೇ, ನೀವು ತುಂಬ ಯಾರೇ ಆದರೂ ಬಂತು ಆ ಥರ ನೆಗೆಟಿವ್ ಆಗಿ ಯೋಚನೆ ಮಾಡೋದನ್ನು ಬಿಡಿ. ಅಯ್ಯೋ ಆಗುತ್ತೋ ಇಲ್ವೋ, ಅಯ್ಯೋ ಏನು ಆಗಲಿಲ್ಲ ಅಂದರೆ ಆ ಥರ ಯೋಚನೆ ಮಾಡಬೇಡಿ. ಆಗುತ್ತೆ ಈ ಥರ ಥಿಂಕ್ ಮಾಡ್ತಾಯಿರಿ. ನೀವು ಯಾವುದೇ ಕೆಲಸ ಆದರೂ ಈಸಿಯಾಗಿ ಹೋಗುತ್ತೆ. ತುಂಬ ಕಷ್ಟ ಅನ್ನೋದನ್ನು ಸ್ವಲ್ಪ ಈಸಿಯಾಗಿ ಹೋಗುತ್ತೆ. ನನಗನ್ಸಿದ್ದು ನಾನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಬಟ್ ಇನ್ನೊಂದು ನಾಳೆ ಒಂದು ಇನ್ಸಿಡೆಂಟ್ ಹೇಳ್ತೀನಿ, ಇದೇ ಥರದ್ದು ಒಂದು ಹೇಳ್ತೀನಿ. ನನಗೆ ಏನಾದರೂ ನನ್ನ ಪಾಸಿಟಿವ್ ಬಗ್ಗೆ ನನಗೇನಾದರೂ ಹೇಳಬೇಕು ಅನಿಸುತ್ತೆ, ನಾನು ನಾಳೆ ಹೇಳ್ತೀನಿ. ಇಲ್ಲಿಗೆ ಇವತ್ತು ಲೆಂದಿ ಆಗಿಬಿಡುತ್ತೆ, ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಹೇಗೆ ಅನ್ನಿಸ್ತು ಅಂತ ಹೇಳಿ. ಥ್ಯಾಂಕ್ ಯು ಫ್ರೆಂಡ್ಸ್. ಬಿ ಪಾಸಿಟಿವ್, ಥಿಂಕ್ ಪಾಸಿಟಿವ್, ಬಿ ಪಾಸಿಟಿವ್. ಇಲ್ಲಿಗೆ ನಾನು ವಿಡಿಯೋನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ಫಸ್ಟ್ ಟೈಮ್ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ.